ಫೈನಲಿ ಅಡ್ಮಿಷನ್ ಆಯ್ತು. ಈ ಸೈಡ್ ಇಲ್ಲ ಆ ಸೈಡ್ ಹೋಗ್ಬೇಕಂತಂದಾರ ನೋಡ್ಬೇಕು. ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗೈತೆ ಪಾರ್ ಇಷ್ಟ ಮಾತಾಡೈತಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಅದೇನಿ ಇಲ್ಲಿ ಬೆಂಗಳೂರು ಒಳಗೆ ಇಲ್ಲೇ ನಮ್ಮ ಅಕ್ಕನ ಮನೆದಾಗ ಅದೇನಿ. ನಾನು ಇಲ್ಲಿಂದ ಈಗ ನಂದು ಕಾಲೇಜಿಗೆ ಹೋಗ್ಬೇಕಾ, ಅಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗ್ಬೇಕಾ, ನಂಗೆ ಯಾವ ಕಾಲೇಜ್ ಬಂದಿತ್ತು ಅಂತ ಹೇಳ್ತೀನಿ ಅಂತ ಈ ಬ್ಲಾಗ್ದಾಗ. ಆಮೇಲೆ ಅಡ್ಮಿಷನ್ ಪ್ರೊಸೆಸ್ ಏನೈತಿ ಗೊತ್ತಿಲ್ಲ ನನಗೆ. ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲ ಅವ್ನು ತೊಗೊಂಡು ಹೋಗ್ಬೇಕಾ, ಬಟ್ ಅಲ್ಲಿ ಯಾವ ರೀತಿ ಅಡ್ಮಿಷನ್ ಆಗ್ತೈತಿ ಗೊತ್ತಿಲ್ಲ. ಹೋಗಿ ಒಂದು ಸರ್ತಿ ನೋಡ್ಬೇಕಾ, ಮತ್ತು ಇವತ್ತ ಎಷ್ಟೊತ್ತಿದ್ರೆ ಅಡ್ಮಿಷನ್ ಆಗ್ಬೇಕಾ. ಸೊ ಹಾಗಾಗಿ ಈಗ ಸದ್ಯ ಹೊಂಟೇನಿ. ಈಗ ಟೈಮ್ ಆಗೈತಿ 10:15. ಇಲ್ಲಿಂದ ನಾನು ಎಲ್ಲೇ ಜಯನಗರಿಗೆ ಹೋಗ್ಬೇಕಾ, ಅಲ್ಲಿ ಯಾವ ಕಾಲೇಜ್ ಅಂತ ತೋರಿಸ್ತೇನಂತ ಹೇಳ್ತೀನಿ. ಸ್ಟೇಟ್ ಇಂದಾಗಿರಿ. ಇನ್ನು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್. ಬರೀ ಹೋಗೋ ಮುಂದೆ ಇಲ್ಲೇ ಸಿಗ್ತೇನಂತ. ಈಗ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದೀನಿ. ಎಲ್ಲೇಪ್ಪ ಅಂದ್ರೆ ನಾಯನಹಳ್ಳಿ ಕಡೆ. ಈಗ ರಾಷ್ಟ್ರೀಯ ವಿದ್ಯಾಲಯ ಅಂತಂತ ಏನಿಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಕಾಲೇಜಿಗೆ ತೋರಿಸ್ಬೇಕು. ಒಂದಿಷ್ಟು ಹಂಗೆ ಜೆರಾಕ್ಸ್ ಅದು ಮಾಡಿಸ್ಕೊಳ್ಳೋ ಐತಿ ಎಕ್ಸ್ಟ್ರಾ ಅಂತಂತೇಳಿ. ಬರೀ ನೋಡೋಣ. ಈಗ ಇಲ್ಲಿ ಮೇಲ್ಗಡೆ ಹೋಗ್ಬೇಕಂತ. ಈ ಸೈಡ್ ಹೋಗೋಣ. ಹೆಂಗೈತಿ ಗೊತ್ತಿಲ್ಲ ನನಗೆ ಕಾಲೇಜು. ಬರ್ರಿ ನೋಡೋಣಂತ ಹೆಂಗೆ ಅಡ್ಮಿಷನ್ ಪ್ರೊಸೆಸ್ ಐತಿ. ಆಮೇಲೆ ಪಿ ಜಿನೂ ನೋಡ್ಬೇಕಾ, ಹಾಸ್ಟೆಲ್ ಹೆಂಗೈತಿ ಎಲ್ಲ ನೋಡ್ಬೇಕಾ. ಗೈಸ್, ಈಗ ಹೊಂಟೇನಿ ಕಾಲೇಜ್ ಕಡೆ. ಇಲ್ಲಿ ರಾಷ್ಟ್ರೀಯ ವಿದ್ಯಾಲಯಕ್ಕೆ ಅಲ್ಲಿ ಮೆಟ್ರೋದಿಂದ ಇಳ್ಕೊಂಡೆ. ಭಾಳ ರಶ್ ಇತ್ತು. ಅಲ್ಲಿಂದ ಅಂದ್ರೆ ನಾಯನಹಳ್ಳಿಯಿಂದ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಗ್ರೀನ್ ಲೈನ್ ಮೆಟ್ರೋ ಇಟ್ಕೊಂಡು ಈಗ ಇಲ್ಲಿ ರಾಷ್ಟ್ರೀಯ ವಿದ್ಯಾಲಯ ಕಡೆ ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿಂದ 1 ಕಿಲೋಮೀಟ್ರ್ ಐತಿ. ಬರ್ರಿ ಹಂಗೆ ಜೆರಾಕ್ಸ್ ಮಾಡಿಸ್ಕೋಬೇಕಾ ಇನ್ನೊಂದೆರಡು. ಇವಾಗ ಬಂದಿದ್ದೆ ಇಲ್ಲೇ ಜೆರಾಕ್ಸ್ ಸೆಂಟರ್ ಇದೆ. ಸ್ವಲ್ಪ ಪ್ರಿಂಟ್ ಅದು ಮಾಡಿಸ್ಕೊಳ್ಳೋದಿತ್ತು. ಸೊ ಹಾಗಾಗಿ ಬಂದಿದ್ದೆ. ಮತ್ತು ಹಂಗೆ ಕಾಲೇಜಿಗೆ ಹೋಗಿ ಬಂದೇನಿ. ಈಗ ಫಾರ್ಮ್ ಫಿಲ್ ಮಾಡಿ ಬಂದೇನಿ ಜೆರಾಕ್ಸ್ ಸಲುವಾಗಿ. ಸೊ ಜೆರಾಕ್ಸ್ ಮಾಡ್ಲಿಕ್ಕತ್ತಾರಲ್ಲಿ ಮಾಡಿಸ್ಕೊಂಡು ಹೋಗೋಣ ಅಂತ. ಈಗ ಫೈನಲಿ ಅಡ್ಮಿಷನ್ ಆಯ್ತು. ಯಾವುದಪ್ಪ ಅಂತಂದ್ರೆ ಈಗ ನೋಡ್ರಿ ಸಿಟಿ ಕಾಲೇಜ್ ಅಂತಂತ ಹೇಳಿ ಇಲ್ಲೇನದ ನೋಡ್ರಿ, ಸಿಟಿ ಕಾಲೇಜ್ ಜಯನಗರ. ಇದು ಬಂದುಬಿಟ್ಟು ರಾಷ್ಟ್ರೀಯ ವಿದ್ಯಾಲಯ ಅಂತ ಐತಿ, ಅಲ್ಲೇ ಬರ್ತದಾಗ. ಸೊ ಈಗ ಫೈನಲಿ ಆಯ್ತು ಅಡ್ಮಿಷನ್ MCA. ಈಗ ನೋಡೋಣಂತ. ಈಗ ಮುಂದೆ ಪಿ ಜಿ ಅದು ನೋಡ್ಬೇಕು. ಪಿ ಜಿ ಹಾಸ್ಟೆಲ್ಲಿ ಆ್ಯಕ್ಚುಲಿ ಇಲ್ಲ ಅನ್ನತ್ತಾರ. ಸೊ ಪಿ ಜಿ ನೋಡ್ಬೇಕು. ಪಿ ಜಿ ಎಲ್ಲದ ನೋಡೋಣ ಅಂತ ಅಡ್ಡಾಡಿ ಯಾರಿಲ್ಲ, ಒಬ್ಬನೇ ಬಂದಿಲ್ಲ. ಸೊ ಹಂಗಾಗಿ ಯಾವ್ದಾವ ಏನಂತ ನೋಡ್ಕೊಂಡು ಏನೂ ಊಟ ಮಾಡಿಲ್ಲ. ಈಗ ಊಟ ಮಾಡ್ಕೊಂಡು ಹೋಗ್ಬೇಕು. ಸೊ ಬರ್ರಿ ಹೋಗೋಣಂತ. ಈಗ ಹಿಂಗೈತೆ ನೋಡ್ರಿ ಕಾಲೇಜ್, ನಿಮಗೆ ತೋರಿಸಿದೆ. ಹಿಂಗದ ಈ ಕಡೆ ಸೈಡ್ ಬಂದುಬಿಟ್ಟು MCA MB ಆ ಸೈಡಾಗ ಬರ್ರಿ ಗೈಸ್. ಇವಾಗ ಊಟ ಮಾಡಿದ್ದೀನಿ. ಊಟ ಮಾಡಿ ಇಲ್ಲೆಲ್ಲಪ್ಪ ಅಂತಂದ್ರೆ ಇಲ್ಲೇ ಕ್ಯಾಂಟೀನ್, ದೀಪಕ್ ಕ್ಯಾಂಟೀನ್ ಅಂತ ಐತಿ. ಇಲ್ಲೇ ಊಟ ಮುಗಿಸ್ಕೊಂಡೆ. ಊಟ ಮುಗಿಸ್ಕೊಂಡು ಈಗ ಹೊಂಟಿದ್ದೀನಿ. ಈ ಕಡೆ ಹೋಗ್ಬೇಕಾ ಗೊತ್ತಿಲ್ಲ. ಈಗ ಇಲ್ಲಿ ಹೆಂಗೈತಪ್ಪ ಅಂತಂದ್ರೆ ಲೇಡೀಸ್ ಪಿ ಜಿ ಭಾಳ ಅದಾವೆ. ಸೊ ನೋಡ್ಬೇಕು ಯಾವ ಸೈಡ್ ಬಾಯ್ಸ್ ಪಿ ಜಿ ಅದಾವ ಅಂತಂತೇಳಿ. ಆಮೇಲೆ ಹಾಸ್ಟೆಲ್ಸ್ ಇಲ್ಲ ಅಂತ. ಸೊ ನೋಡ್ಬೇಕು ಏನೈತೆ ಅಂತಂತೇಳಿ ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ ಅಂತ. ಆ ಸೈಡು ಹೋಗ್ಬೇಕಾ ಇಲ್ಲಾಂದ್ರೆ ಈ ಸೈಡ್ ಹೋಗ್ಬೇಕಾ, ಎರಡು ಕಡೆ ಒಂದು ನೋಡೋಣ ಅಂತ. ಈ ಸೈಡ್ ಇಲ್ಲ ಆ ಸೈಡ್ ಹೋಗ್ಬೇಕಂತಂದಾರ ನೋಡ್ಬೇಕಾ. ಯಾವ ಪಿ ಜಿ ಏನೋ ಗೊತ್ತಿಲ್ಲ, ತೋರಿಸ್ತೀನಂತ. ಇವಾಗ ಹೊಂಟೇನಿ. ಮತ್ತು ಈಗ 2 ಪಿ ಜಿ ನೋಡಿದೆ. ಒಂದು ಪಿ ಜಿ ದೂರ ಐತಿ, ಅಲ್ಲಿಂದ ಹೋಗಿ ನೋಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ಪಿ ಜಿ ಇಲ್ಲೇ 1 ಕಿಲೋಮೀಟ್ರ್ ಇತ್ತು. ಸೊ ಅದನ್ನ ನೋಡ್ಕೊಂಡು ಬಂದೀನಿ. ಈಗ ನೋಡ್ಬೇಕಾ, ಮನೆಯಾಗ ಎಲ್ಲ ಮಾತಾಡ್ಬೇಕು. ಆಮೇಲೆ ಎಲ್ಲಿ ನೋಡಿದ್ರೆ ಬರೀ ಪಾಂಪ್ಲೆಟ್ಸ್ ಹೆಂಗದಾವಪ್ಪ ಅಂದ್ರೆ ಲೇಡೀಸ್ ಪಿ ಜಿ ಪಿ ಜಿಸ್ ಫಾರ್ ಲೇಡೀಸ್ ಅಂತ ಬರೀ ಅದಾವ ಗೈಸ್. ಮೆನ್ ಎಲ್ಲ ಹೆಚ್ಚಿಗೆ. ಆಮೇಲೆ 1-2 ಕಡೆ ಇದ್ವು, ಬಟ್ ಅದನ್ನು ಪೋಸ್ಟರ್ ಮುಚ್ಚಿಬಿಟ್ಟಾರ. ಸೊ ಗೊತ್ತಾಗಲಿಲ್ಲ. ಹೋಗಲಿ ಅಂತಂತಂದು ಮತ್ತು ಆಮೇಲೆ ಹುಡುಕಿದ್ರಾಯ್ತು. ಈಗ ಎರಡಂತೂ ಹುಡುಕಿದ್ದೀನಿ,
ನೋಡೋಣ ಅಂತ ಮತ್ತೆ ಯಾವುದಾದ್ರೂ ನಿಯರ್ ಬೈ ಪಿ ಜಿ ಅಂತ ಹೇಳಿ ನೋಡ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಬರ್ಬೇಕಾ ನೆಕ್ಸ್ಟ್ ವೀಕ್ ಅಂತಂದ್ರೆ ಸೊ ನೋಡೋಣ. ಆಮೇಲೆ ಈಗ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕಾ ಎಲ್ಪ ಅಂತಂದ್ರೆ ಸೀದಾ ಮೆಟ್ರೋಕ್ಕೆ ಹೋಗಿ ಹೋಗ್ಬೇಕಾ. ಹಿಂಗೆ ಇಲ್ಲೈತೆ ನೋಡಿರಿ ಗ್ರೌಂಡ್ ಹಿಂಗೈತಿ. ಕಾಲೇಜ್ ಬಂದುಬಿಟ್ಟು ಆ ಸೈಡೆ, ಈ ಕಡೆಯೂ ಒಂದು ಕಾಲೇಜ್ ಬಂದುಬಿಟ್ಟು ಗ್ರೌಂಡ್. ಸರಿ ಇನ್ನೂ ಗೊತ್ತಿಲ್ಲ ಎಕ್ಸಾಕ್ಟ್ ಏನಂತ ಹೇಳಿ. ಅಡ್ಮಿಷನ್ ಅಂತೂ ಆಯ್ತು, ಇನ್ನೂ ಒಂದೆರಡು ಪ್ರೊಸೀಜರ್ ಅದಾವೆ. ಸೊ ನೋಡ್ಬೇಕಾ ಗೈಸ್, ನಿಮಗೇನಾರು ಗೊತ್ತೈತಪ್ಪ ಅಂತಂದ್ರೆ ಹೇಳ್ರಿ. ಏನದ ಅಂತಂದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತಂತ ಹೇಳಿ. ಸೊ ಅದು ನನಗೆ ಎಕ್ಸಾಕ್ಟ್ ಗೊತ್ತಾಗೋಲ್ದ. ನನ್ನ ಫ್ರೆಂಡ್ಸಿಗೂ ಕೇಳಿದೆ, ಅವ್ರಿಗೂ ಕೂಡ ಗೊತ್ತಾಗೋಲ್ದ. ಸೊ ಅದೇನೋ ಯೂನಿವರ್ಸಿಟಿ ಥ್ರೂ ಏನೋ ತೊಗೊಂಡು ಬರಬೇಕಂತ. ಸೊ ಅದಂಗೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಗೈಸ್, ಸ್ವಲ್ಪ ಹೆಲ್ಪ್ ಮಾಡಿರಿ ಅಷ್ಟೇ. ಬರ್ರಿ ಹೋಗೋಣ ಅಂತ ಸೀದಾ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮತ್ತೆ ಅಕ್ಕನ ಮನೆಗೆ ಹೋಗ್ಬೇಕು. ಅಲ್ಲೇ ಒಂದೆರಡು ಅರ್ಬಿ ಟ್ರೈನ್ ಅಂದ. ಸೊ ತೊಗೊಂಡು ಹೊಳ್ಳಿ ಇವತ್ತು ನೈಟ್ ಅಂದ್ರೆ ಮತ್ತು ಟ್ರೈನ್ ಹತ್ಬೇಕು. ನಾನು ನಾಳೆ ಅಂದ್ರೆ ಮತ್ತು ಹುಬ್ಳಿಗೂ ರೀಚ್ ಆಗಬೇಕು. ಸೊ ಬರೀ ಹೋಗೋಣಂತ ಯಾವ ಟ್ರೈನ ಏನು ಅಂತಂತೆಲ್ಲ ಹೇಳ್ತೇನಂತ. ಮತ್ತು ಇನ್ನೊಂದು ಸ್ವಲ್ಪ ಹೇಳೋದೈತಿ, ನಂದು ಏನು ಕಾಲೇಜ್ ಐತಲ್ಲ ಆ ಕಾಲೇಜಿಗೆ ಏನೇನು ಕೇಳಿದ್ರೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಬರೀ ಈಗ ಬಂದ್ವಿ. ಇವ್ರು ಸರ್ ಇಲ್ಲಿ ಸಿಕ್ಕರೆ ಆ್ಯಕ್ಚುಲಿ ಏನೋ ಸುಮ್ಮನೆ ಬಂದ್ವಿ ನಾವು. ಇವ್ರ ಅಂಕಲ್ ಬಂದು ನನಗೆ ಮಾತಾಡ್ಸಿದ್ರೆ ಇಲ್ಲಿ ಮೈಸೂರು ಕಡೆ PS ಕಾಲೇಜ್ ಎಲ್ಲಿದೆ ಅಂತಂತೇಳಿ. ಸೊ ಹಂಗೆ ಮಾತಾಡ್ತಿದ್ವಿ. ನಾಯನಹಳ್ಳಿ ಕಡೆಗೆ ಬಂದ್ವಿ. ಅವ್ರು ಏನಲ್ಲಿ ಹೇಳ್ತಾರೆ, ನಾನು ಬಂದಿದ್ದೀನಿ ಹುಬ್ಳಿಗೆ ಅಂತಂದ್ರೆ, ನಾವು ನವನಗರದಲ್ಲೆಲ್ಲ ಇದ್ದೀನಿ ಅಂದ್ರೆ ನಾನು ಹೌದು ಸರ್ ನಾನು ನವನಗರ ಅಂತ ಹೇಳಿದೆ. ಸೊ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ. ಜಸ್ಟ್ ಇಲ್ಲಿ ಮೇನ್ ಎಂಟ್ರೆನ್ಸ್ ಬಂದಿಲ್ಲ, ಅಲ್ಲಿ ಸಿಕ್ಕರು. ಈಗ ಅವರು ಎಲ್ಲಿ ಹೋಗ್ತಿದ್ದೀರಾ ಸರ್ ನೀವು? ಇಟ್ಮಡ್ಗು ನಾಯನಹಳ್ಳಿ ರಿಂಗ್ ರೋಡ್. ನಾಯನಹಳ್ಳಿ ರಿಂಗ್ ರೋಡಿಗೆ PS ಕ್ಯಾಂಪಸ್. ಓಕೆ, PS ಕ್ಯಾಂಪಸ್ಸಿಗೆ ಹೊಂಟಾರ. ನಾನು ಈಗ ನಮ್ಮ ಸರ್ ಮನೆ. ಹಾಂ ಹೌದು ಸರ್. ಸೊ ಬರ್ರಿ ಹೋಗೋಣಂತ. ನಾನು ಅಕ್ಕನ ಮನೆಗೆ ಹೋಗ್ಬೇಕಂತ ನೋಡೋಣ. ಇವಾಗ ನಾನು ನಾಗರಬಾವಿ ಸರ್ಕಲ್ಲಿಗೆ ಟಿಕೆಟ್ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಇಲ್ಲೇ ನಾಯನಹಳ್ಳಿ ಅಂತ ಏನಿಲ್ಲ ಅಲ್ಲಿ ಬಿಟ್ಟಿದೆ. ಇವ್ರು ಅಣ್ಣಾರು ಹೇಳ್ಕೊಂಡಿದ್ರೆ ಬಸ್ ಇದಕ್ಕಂತ ಹೋಗ್ತೀವಿ. ಸೊ ಈಗ ಇಲ್ಲಿಂದ ಮತ್ತು ಅಲ್ಲಿ ಇನ್ನೊಂದು ಬಸ್ಸಿನೂ ಹಿಡಿಬೇಕಂತ ನನಗೂ ಗೊತ್ತಿಲ್ಲ. ಅಂತ ಹೇಳ್ತೀನಿ ಅಂತಂದ್ರೆ ಸೊ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜನ್ನು ಹೇಳಿದ್ದೆ, ಅಲ್ಲಿ ಹೋಗ್ಬೇಕು. ಈಗ ಮತ್ತೊಂದು ಬಸ್ ಹಿಡ್ಕೊಂಡ್ವಿ. ಇಲ್ಲಿ ನಮ್ಮ ಜೊತೆ ಇವರಿಗೆ ಹೇಳ್ಕೊಟ್ರೆ ಮತ್ತು ಈಗ ನನ್ನ ಜೊತೆ ನಾನು ಆಗಲೇ ಬಸ್ಸಿಗೆ ಬಂದಿಲ್ಲ. ಸೊ ನಾನು ಬಾಜು ಕುಂತಿದ್ರೆ ಅವ್ರು ಹೇಳಿದರೆ ಮತ್ತು ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದರೆ. ನೀವು ಇನ್ನು ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್, ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿರಿ. ಬರೀ ಸೀದಾ ಹೋಗ್ತೀನಿ, ಅಲ್ಲಿ ಅಕ್ಕನ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನೆ ಅಂತ ಬರ್ತಿದ್ದೀನಿ. ಈಗ ಆಗಲೇ ಮನೆಗೆ ಬಂದೀನಿ. ಭಾಳ ಹೊತ್ತಾತ. ಫ್ರೆಶ್ ಅದು ಆಗಿ ಮತ್ತು ಹೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತು ಕರೆಕ್ಟಾಗಿ ಇಟ್ಕೊಂಡು ಮತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೀನಿ. ಈಗ ಆಗಲೇ ಅಕ್ಕ ಅಡುಗೆ ಮಾಡಿದ್ಲೆ, ಊಟ ಮಾಡಿದ್ದೆ. ಏನಪ್ಪ ಅಂತಂದ್ರೆ ಚಪಾತಿ, ಬ್ಯಾಳಿ ಪಲ್ಯ, ಆಮೇಲೆ ಚಟ್ನಿ ಮತ್ತು ಅನ್ನ ಸಾರು. ಇಲ್ಲಿ ನೋಡ್ರಿ ನಮ್ಮ ಚಿಂಟು ಅದಾನ. ಹಾಯ್ ನೋಡ್ರಿ ಎಷ್ಟು ಸೈಲೆಂಟಾಗಿ ಕುಂತಾನ. ಈ ಸೈಲೆಂಟ್ ಕಾಣಿಸತ್ತಾನ, ಆದ್ರೆ ಸೈಲೆಂಟ್ ಇಲ್ಲ, ಭಾಳ ವೈಲೆಂಟ್ ಅದಾನ ಗೈಸ್. ಈಗ ನರ್ಸರಿ ಗೈಸ್. ಇವನು ಭಾಳ ಅಂದ್ರೆ ಭಾಳ ಟ್ಯಾಲೆಂಟ್ ಐತಿ, ಮಸ್ತ್ ಅದಾನ. ಆಮೇಲೆ ಆಟನೂ ಭಾಳ ಚಂದ ಆಟ ಆಡ್ತಾನ. ಆಮೇಲೆ ಇಂಗ್ಲೀಷ್ನು ಭಾಳ ಚಂದ ಹೇಳ್ತಾನ. ಹೌದಲ್ಲ? ಹಾಂ ಹೇಳು. ಹಾಂ ಹ್ಞೂ ಅಂತ ಹೇಳು. ನೋಡ್ರಿ ಗೈಸ್ ಸೈಲೆಂಟ್ ಅದ ನೋಡ್ರಿ. ಇಷ್ಟ ಗೈಸ್. ಹಾಯ್ ಅಕ್ಕ ಅಲ್ಲಿ ಒಳಗಡೆ ಅದಾಳ. ಅಂದ್ರೆ ಈಗಾಗಲೇ ಮುಗೀತಾಗಲ್ಲೇ ವರ್ಕ್. ಅಕ್ಕ ಅಂದ 10:30 ಅಂದ್ರೆ ಕ್ಲೋಸ್ ಆಗ್ತೈತಿ. ಮಾರ್ನಿಂಗ್ ಅಂದ್ರೆ ಮಧ್ಯಾಹ್ನ 1:30 to 10:30 ಮಟ್ಟ ಇರ್ತೈತಿ ವರ್ಕಿಂಗ್ ಡೇ. ವರ್ಕ್ ಫ್ರಮ್ ಹೋಮ್. ಅವಾಗ ಕಾಲೇಜ್ ಇದು ಎಲ್ಲೇ ಆಫೀಸಿಗೆ ಹೋಗಿರ್ತಾಳೆ ಅಕ್ಕ. ಸೊ ಅಕ್ಕಗೂ ಒಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳೋದು. ಮತ್ತು ಆಮೇಲೆ ಇಷ್ಟ ಈಗ ನಾನು ಮತ್ತೀಗ ಸೀದಾ ಹೋಗಿ ಸ್ಟೇಷನಿಗೆ ಹೋಗ್ಬೇಕು. ಟ್ರೈನ್ ಅದ
ಎಷ್ಟೊತ್ತಿಗೆ ಅದಪ್ಪ ಅಂತಂದ್ರೆ 12 ಗಂಟೆಗೆ ಅದ. ಅದು ಆ್ಯಕ್ಚುಲಿ KSR ಬೆಂಗಳೂರಿಂದ ಸ್ಟಾರ್ಟ್ ಆಗ್ತಿತ್ತು ಅದು SPC ಟ್ರೈನ. ಸೊ ಇವತ್ತು ಬಂದುಬಿಟ್ಟು ಅದೇನೋ ಸ್ವಲ್ಪ KSRದಿಂದ ಸ್ಟಾರ್ಟ್ ಆಗಲ್ಲ ಅಂತಂತೇಳಿ YPRದಿಂದನ ಅದಾಗ ಗೈಸ್ ಈಗ 5 ಡೇಸ್ ಮೇಲಾಯ್ತು ಸ್ಟಾರ್ಟ್ ಆಗಿ. ಬರೀ ಈಗ ಸೀದಾ ಹೋಗಿ ಅಲ್ಲಿ ಯಶವಂತಪುರಿಗೆ ಹೋಗೋದಂತ, ಅಲ್ಲಿ ಯಶವಂತಪುರದಿಂದ ಹುಬ್ಳಿಗೆ ಹೋಗ್ಬೇಕು. ಇಲ್ಲಿ ಯಶವಂತಪುರಿಗೆ ಎಷ್ಟೋ 12 ಗಂಟೆಗೆ ಇಲ್ಲಿಂದ ಡಿಪಾರ್ಚರ್ ಅದ. ಹೋಗೋಣಂತ, ಜಲ್ದಿ ಹೋಗೋಣಂತ. ಈಗ ಹೋಗ್ತಿದ್ದೀನಿ, ಸ್ಟೇಟಿಂದಾಗಿರಿ, ಬರೀ ಹೋಗೋಣಂತ. ಬಂದೀನಿ, ಟ್ರೈನ್ ಅದ ಇಲ್ಲಿ ನಿಂತದ ನೋಡ್ರಿ. ನಂದು ಬಂದ್ಬಿಟ್ಟು S3 ಕೋಚ್ ಆ್ಯಂಡ್ ಸೀಟ್ ನಂಬರ್ ಬಂದ್ಬಿಟ್ಟು ಎಷ್ಟಿಪ್ಪ 47. ಸೈಡ್ ಲೋವರ್ ಐತಿ, ಚಲೋ ಐತೆ. ಒಂದು ಸೈಡ್ ಬಂದಿದ್ದೆ. ಈಗ ಆ್ಯಕ್ಚುಲಿ 3rd ಪ್ಲಾಟ್ಫಾರ್ಮ್ದಾಗ ಐತಿ ಟ್ರೈನ್, ಇಲ್ಲಿ ಐತೆ ನೋಡ್ಬೋದು. ಆ್ಯಂಡ್ ಟ್ರೈನ್ ನಂಬರ್ ಬಂದುಬಿಟ್ಟು 07340 SPC ಸ್ಪೆಷಲ್ ಟ್ರೈನ್. ನಂದು S3 ಐತಿ ಕೋಚ್ ನೋಡೋಂತ. ಈ ಕಡೆ ಒಂದು ಮೋಸ್ಟ್ಲಿ ಆಸೆ ಇರ್ತಾರೆ. ಇಲ್ಲೈತೆ ನೋಡ್ರಿಪ್ಪ S3 ಕೋಚ್, ಇಲ್ಲೈತಿ. ನಂಬರ್ ಬಂದುಬಿಟ್ಟು 47. ಇಲ್ಲ ಏನು ಮಾಡ್ರಿ 24 47 ಕುಂತೇನೆ. ಈಗ ನೋಡ್ತಿರ್ಬೋದು ಮುಂದೊಂದು ಟ್ರೈನ್ ಐತಿ, ಯಾವುದನ್ನು ನೋಡ್ಬೋದು ನೀವು, ಕಾಣಿಸ್ತೈತಿ. ರೆಗ್ಯುಲರ್ ಐತಿ. ಹರಿಹರ, ಹೊಸಪೇಟೆ, ಹರಿಹರ, ಹುಬ್ಳಿ. ಆ್ಯಕ್ಚುಲಿ ಮೊನ್ನೆ ನೋಡಿದ್ವಲ್ಲ ಗೈಸ್, ಮೊನ್ನೆ ಹೊಸಪೇಟೆಯಿಂದ ಬರ್ಬೇಕಾದ್ರೆ ನೋಡಿದ್ವಲ್ಲ, ಸೇಮ್ ಅದೇ ಟ್ರೈನ್ ಈಗ ಇಲ್ಲಿ ಬಂದೈತಿ. ಹೊಸಪೇಟೆ ಏನು ಹೋಗ್ತಿತ್ತಲ್ಲ ಮೊನ್ನೆ, ನೀವು ಯಾರು ನೋಡಿಲ್ಲಲ್ಲ ಮ್ಯಾರೇಜ್ ಬ್ಲಾಗ್, ಸೊ ಅದರಲ್ಲಿ ಎಂಡ್ ಟೈಮಿಗೆ ಹಾಕೀನಿ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ. ಆಮೇಲೆ ಈಗ ಬಂದೈತಿ ಇಲ್ಲೇ. ಆ್ಯಕ್ಚುಲಿ KSRದಿಂದ ಸ್ಟಾರ್ಟ್ ಆಗಬೇಕು, ಅದು ಎದಕ್ಕಾಗಿಲ್ಲ ಗೊತ್ತಿಲ್ಲ ನನಗೆ. 5 to 6 ಡೇಸ್ ಮೇಲಾಗೈತಿ. ಇಲ್ಲಿ YPR ಯಶವಂತಪುರದಿಂದ ಸ್ಟಾರ್ಟ್ ಆಗಿ ಕ್ಯಾನ್ಸಲ್ ಮಾಡ್ಯಾರ, ಯಾಕೆ ಗೊತ್ತಿಲ್ಲ. ನೋಡೋಣಂತ. ಇಲ್ಲಿಂದ ಸೀದಾ ಹುಬ್ಳಿಗೆ 7:30 ಹೋಗ್ತಾನೆ ಗೈಸ್. ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗೈತಪ್ಪ ಅಂದ್ರೆ ಇಷ್ಟು ದಮ್ ಮಾತಾಡೈತಿ. ಆ್ಯಕ್ಚುಲಿ ಏನಾಗೈತಿಪ್ಪ ಅಂತಂದ್ರೆ ಈ ಟ್ರೈನ್ ಯಶವಂತಪುರದಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಅದು ಟೈಮಿಂಗ್ ಬಂದುಬಿಟ್ಟು ಮಧ್ಯರಾತ್ರಿ ಅಂದರೆ 12-7 ಗಂಟೆಗೆ ಇಲ್ಲಿಂದ ಬಿಡ್ತದೆ ಟ್ರೈನ್. ಅದಕ್ಕೆ ಏನಾಯ್ತು, ಆ್ಯಕ್ಚುಲಿ ನಾನು ನಿನ್ನೆ ಆಲ್ರೆಡಿ ಬಿಟ್ಟು ನೋಡ್ರಿ, ಕರೆಕ್ಟ್ ಟೈಮಿಗೆ ಬಂದೆ ಟಿಕೆಟ್ ತೊಗೊಂಡೆ. ಏನು ಪ್ರಾಬ್ಲಮ್ ಆಗೈತಿಪ್ಪ ಅಂತಂದ್ರೆ ನಿಮಗೂ ಈ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಸಲ ಹೇಳಿಕತ್ತಿದ್ದೆ. ಏನಂದ್ರೆ ಅದು KSR ಬೆಂಗಳೂರಿಂದ ಸ್ಟಾರ್ಟ್ ಆಗೋದು 11:55ಗೇನೋ ಟ್ರೈನ್ ಅಲ್ಲಿಂದ ಬಿಡ್ತದೆ KSRದಿಂದ. ಅದು ಬಂದುಬಿಟ್ಟು ಹಿಂದಿನ ದಿನ. ಸೊ ಅದು ನೆಕ್ಸ್ಟ್ ಡೇ ಬರ್ತೈತಲ್ಲ, ಅದು ಡೇಟ್ ಚೇಂಜ್ ಮಾಡ್ಬೇಕು. ಇವತ್ತು ಬಂದುಬಿಟ್ಟು 21, ಈಗ 12 ಗಂಟೆ ಆದ ತಕ್ಷಣ 22 ಆಗ್ತಿದ್ದಲ್ಲ. ಸೊ ಅದು ಬಂದುಬಿಟ್ಟು 22 ಡೇಟ್ ಮಾಡ್ಬೇಕು ನೀವು, 21 ಅಲ್ಲ. ಸೊ ಇದು ನೆನಪಿಟ್ಕೊಂಡ್ರಿ. ಈಗ ಆಲ್ರೆಡಿ ಭಾಳ ಮಂದಿದು ಹಿಂಗೆ ಪ್ರಾಬ್ಲಮ್ ಆಗಿತ್ತಂತ. ಸೊ ಇನ್ನೊಂದು ಇವ್ರು ಅಣ್ಣಾರಿದ್ರೆ, ಇವ್ರ ಅಣ್ಣಾರ್ದು ಸೇಮ್ ಸೀಟ್ ಬಂದಿತ್ತೆ. ಯಾವುದಪ್ಪ ಅಂದ್ರೆ 47. ಸೊ ನಾವು 47 ಅಂತೇಳಿ ಇಲ್ಲೇ ಕುಂತಿದ್ದೆ. ಅದು ಆ್ಯಕ್ಚುಲಿ ನಿನ್ನೆ ಡೇಟ್, ಇವತ್ತಿನ ಡೇಟ್ 22, ಈಗ 12 ಗಂಟೆ ಮೇಲೆ. ಸೊ ಇಲ್ಲೂ ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ಸೊ ಹಾಗಾಗಿ ಹೇಳಿಕತ್ತೀನಿ, ನೆನಪಿಟ್ಕೊಂಡಿರಿ. ಮತ್ತು ಈಗ ಜನರಲ್ ಟಿಕೆಟ್ ತೊಗೊಂಬಂದೆ. ಅಲ್ಲಿ ಟಿಕೆಟ್ ಅವರ ಕೌಂಟ್ರ್ ಇರ್ತಾರಲ್ಲ, ಅವ್ರಿಗೆ ಹೋಗಿ ಹೇಳಿ ತೊಗೊಂಡು ಬಂದು. ಸೊ ನೆನಪಿಟ್ಕೋರಿ ಇಷ್ಟೇ. ಸೀದಾ ಹೋಗಿ ಅಲ್ಲೇ ಹುಬ್ಳಿದಾಗ ಹೋಗಿ ಅಲ್ಲೇ ಸಿಗ್ತೇನೆ ಅಂತ ಸ್ಟೇಟಿಂದ ಇರ್ಬೋದು. ಗೈಸ್ ಮನೆಗೆ ಜಲ್ದಿ ಬಂದೇನಿ. 7:40 ಅಂತಂದ್ರೆ ಮನೆಯಾಗಿದ್ದೀನಿ. ಜಲ್ದಿ ಬಂದಾನ. 7 ಗಂಟೆ ಅಂದ್ರೆ ಹುಬ್ಳಿಗೆ ರೀಚ್ ಆಗಿದ್ವಿ. ಇನ್ನೊಮ್ಮೆ ಹೇಳಿಗತ್ತೀನಿ, ಅದು ಟ್ರೈನ್ ಏನದಲ್ಲ ನನ್ನ ಮತ್ತು ನೈಟ್. ಸೊ ಏನಂತ ಜನರಲ್ ಟಿಕೆಟ್ ತೊಗೋಬೇಕಾ ನೀವು ಎಷ್ಟೊತ್ತಿದ್ರು ಕಂಪಲ್ಸರಿ. ನಿಮ್ಗೆ ಏನಾದರೂ ಹಿಂಗೆ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಡೇ ಏನಾರು ತೊಗೊಂಡಿದ್ರಲ್ಲ, ಸೊ ನಿಮ್ಗೆ ಹಂಗೆ ಏನಾರು ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರೆ ನೀವು ಜನರಲ್ ಟಿಕೆಟ್ ತೊಗೋಬೇಕಾ. ತೊಗೊಂಡ್ರಿಪ್ಪ ಅಂತಂದ್ರೆ
ಒಂದು ರೀತಿ ಚಲೋನ ನೀವೇನಾರು ತೊಗೊಳ್ಳಿಲ್ಲಪ್ಪ ಅಂದ್ರೆ ಮತ್ತೆ ಫೈನ್ ಹಾಕ್ತಾರೆ. ಸೊ ನಂದು ಜನರಲ್ ಟಿಕೆಟ್ ತೊಗೊಂಡೆಲ್ಲ. ಆಮೇಲೆ ಅವ್ರು ಟಿ ಸಿದವ್ರಿಗೆ ಕೇಳಿದ್ನೆ, ಅವ್ರು ಏನಂದ್ರೆ ಜನರಲ್ ಟಿಕೆಟ್ ತೊಗೋರಿ ಅಂದ್ರೆ ಹಂಗೆ ನಮ್ಮದು ನಂಗೆ ಭಾಳ ಮಂದಿದಾಗೈತಿ. ಭಾಳ ಅಂದ್ರೆ ಭಾಳ ಗೈಸ್, ಏನಿಲ್ಲ ಅಂದ್ರೆ ಒಂದು 75% ಮಂದಿದು ಭಾಳ ಹಂಗಾಗೈತಿ. ಸೊ ಹಾಗಾಗಿ ಜನರಲ್ ಟಿಕೆಟ್ ತೊಗೊಂಡು ಬರೀ ಎಷ್ಟು 7 ನಿಮಿಷದಾಗ ಓಡು ಹಿಂಗೆ ತೊಗೊಂಬಂದಿನ ಟಿಕೆಟ್ ದೂರಿತ್ತು. ಬ್ಯಾಗ್ ಎಲ್ಲ ಹಾಕ್ಕೊಂಡು ಹೋಗಿ ತೊಗೊಂಡು ಬಂದು ಕುಂತೆ ಟ್ರೈನ್ದಾಗ. ಆಮೇಲೆ ಟಿ ಸಿದವ್ರಿಗೆ ಕೇಳಿದೆ, ಇದು ಇನ್ನು ಎಷ್ಟು ದಿನದ ಮಟ್ಟ ಹಿಂಗೆ ಎಲ್ಲಿ ಯಶವಂತಪುರದಿಂದ ಸ್ಟಾರ್ಟ್ ಆಗ್ತೈತೆ ಅಂತಂತ ಹೇಳಿ. ಸೊ ಇದು ಬಂದ್ಬಿಟ್ಟು December 3 ಮಟ್ಟನೂ ಹಿಂಗೆ ಇರ್ತೈತಂತ. ಆಮೇಲೆ KSR ಬೆಂಗಳೂರದಿಂದನ ಡಿಪಾರ್ಚರ್ ಆಗ್ತೈತಿ. ಈಗ ಸ್ವಲ್ಪ ದಿನ ಅಷ್ಟ ಇಲ್ಲಿ ಯಶವಂತಪುರದಿಂದ ಬಿಡ್ತಾನಂತ. ಸೊ ಇದನ್ನ ಕೇಳಿದೆ ನಾನು ಟಿ ಸಿದವ್ರಿಗೆ, ಅವ್ರು ಹೇಳಿದ್ರೆ. ಆಮೇಲೆ ಒಂದು ಚೀಟಿ ಕೂಡ ಕೊಟ್ಟರು, ಮತ್ತು ಅದ್ರ ಮೇಲೆ 230 ರೂಪೀಸ್ ಮತ್ತು ಪೇ ಮಾಡಿದೆ. 170 + 230 ರೂಪೀಸ್. ಯಾಕಪ್ಪ ಅಂತಂದ್ರೆ ಮತ್ತು ಅಲ್ಲಿ ಸೀಟ್ ಬೇಕಲ್ಲ ಗೈಸ್. ಸೊ ಹಾಗಾಗಿ ಇಲ್ಲ ಅಂತಂದ್ರೆ ಜನರಲ್ ಟಿಕೆಟಿಗೆ ಜನರಲ್ದಾಗ ಹೋಗಿ ಕುಂದ್ರಿ ಅಂತಂತಾರೆ ಅಷ್ಟೇ, ಮತ್ತೇನಿಲ್ಲ. ಹಂಗೆ ಅಲ್ಲೊಂದು ಸೀಟ್ ಕೊಟ್ರಲ್ಲ. ಮತ್ತು ಹಂಗೆ ನಮ್ಮ ಕಡೆ ಇದ್ದವರಿಗೆಲ್ಲ ಅವರಿಗೆ 250 ಹಿಂಗೆಲ್ಲ 230 250 ಹಿಂಗೆಲ್ಲ ಇಸ್ಕೊಂಡಾರೆ. ಯಾಕಂದ್ರೆ ಅವರು ಎಲ್ಲಿಂದ ಟಿಕೆಟ್ ತೊಗೊಂಡಾರ. ಸೊ ಅದ್ರ ಮೇಲೆ ಅವ್ರಿಗೆ ಇರ್ತೈತಿ. ಮತ್ತೊಂದು ವೇಳೆ ಜನರಲ್ ಟಿಕೆಟ್ ತೊಗೊಂಡಿದ್ದಿಲ್ಲ ಅಂದ್ರೆ ಫೈನ್ ಬೀಳ್ತದ. ಎಷ್ಟು 1000 ರೂಪಾಯಿದ 1500 ರೂಪಾಯಿ ಮೇಲೆ ಐತಿ ಫೈನ್ ಅದ. ಸೊ ಹಾಗಾಗಿ ನೀವು ಆ ರೀತಿ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ಅಂತಂತ ಹೇಳಿಕತ್ತೀನಿ. ಇಷ್ಟ. ಆಮೇಲೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಲಿಕ್ಕೆ ಹೋಗ್ಬಿಡ್ರಿ. ಮತ್ತು ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್. ಹಾಂ ಹೇಳ. ಹಾಯ್ ಗೈಸ್. ಹಾಯ್ ಮಾಡ. ಹಾಂ ಹಾಯ್ ಗೈಸ್. ಈಗ ಮಕ್ಕೊಂಡಿದ್ದೆ, ಫ್ರೆಶ್ ಅಪ್ ಆಗಿ